ಏನು ರೀ, ಎಷ್ಟು ನಾವು ಸಂಬಂಧಗಳನ್ನು ಒಳ್ಳೆಯ ರೀತಿಯಿಂದ ನಿಭಾಯಿಸ್ತೀವಲ್ಲ, ಆ ಒಂದು ಸಂಬಂಧದಲ್ಲಿ ಒಂದು ಆರೋಗ್ಯ ಇದೆ ರೀ. ಯಾಕಂತಂದ್ರೆ ಎಲ್ಲಿ ಸಂಬಂಧಗಳು ಅದಾವು ಅಲ್ಲೇ ಸಂತೋಷ ಐತ್ರಿ. ಎಲ್ಲಿ ಸಂತೋಷ ಐತಿ ಅಲ್ಲೇ ಆರೋಗ್ಯ ಐತಿ. ಹೀಗಾಗಿ ನಾವು ಔಷಧಿ ಕೆಲಸ ಮಾಡಲಾರ್ದಂಥ ಒಂದು ಕೆಲಸವನ್ನು ಈ ಒಂದು ಸಂತೋಷ ಕೊಡ್ತೈತಿ ರೀ. ಸಂತೋಷದಲ್ಲಿ ಎಲ್ಲ ಆರೋಗ್ಯದ ಗುಟ್ಟೈತಿ. ಹೀಗಾಗಿ ನಾವು ಆದಷ್ಟು ಸಂತೋಷವಾಗಿ ಇರುವಂಥ ಎಲ್ಲ ಆಯಾಮಗಳನ್ನು ನಾವೇನು ಮಾಡಬೇಕು, ಪಾಲಿಸ್ಬೇಕು. ಎಲ್ಲರನ್ನ ಗೌರವಿಸೋದು, ಪ್ರೀತಿಸೋದು, ರೆಸ್ಪೆಕ್ಟ್ ಕೊಡೋದು, ಸಂಬಂಧಗಳಿಗೆ ಬೆಲೆ ಕೊಡೋದು, ಗಂಡಾದವನು ಹೆಂಡತಿಗೆ ಬೆಲೆ ಕೊಡೋದು, ಹೆಂಡತಿ ಆದವಳು ಗಂಡನಿಗೆ ಬೆಲೆ ಕೊಡೋದು, ಅವರ ಒಂದು ಪರಿಶ್ರಮವನ್ನು ಗುರುತಿಸುವುದು, ಹೊಗಳೋದು, ಸಣ್ಣ ಸಣ್ಣ ಅವರ ಒಂದು ಭಾವನೆಗಳಿಗೆ ನಾವು ಸ್ಪಂದನೆ ಕೊಡೋದು, ಇವೆಲ್ಲ ನಾವು ಮನುಷ್ಯನಿಗೆ ಕೊಡುವಂಥ ಒಂದು ಬೆಲೆ ಆಗ್ತೈತೆ ರೀ. ನೈತಿಕ ಮೌಲ್ಯ ಬೆಳಿತೈತಿ. ಪ್ರತಿಯೊಂದು ವಿಚಾರಕ್ಕೂ ಹಿಂಸೆ ಕೊಡು ಹೋದಿಲ್ವಾ, ಇನ್ನೊಬ್ರು ನೋಡಿದ ತಕ್ಷಣ ಗೌರವಿಸ್ಬೇಕು. ಯಾಕವಾ ಗೌರವಿಸ್ಬೇಕು? ಹೊಟ್ಟೆ ಕಿಚ್ಚಿ ಬೀಳೋದು, ಚಂದ್ರಕಲಾ ನೋಡಿದ್ರೆ ಕಿಚ್ಚಿದೆ ಹೊಟ್ಟಿಗೆ, ಅದೆಲ್ಲ ಮಾಡಬಾರ್ದು. ಎಷ್ಟು ಇನ್ನೊಬ್ರನ್ನ ಗೌರವಿಸ್ತೀವಲ್ಲ ಅದು ನಮಗೆ ತಿರುಗಿ ಬರ್ತೈತಿ, ಹೌದೇನಲ್ಲ? ಹೀಗಾಗಿ ನಾವು ಆದಷ್ಟು ಮೊದಲನೇದಾಗಿ ಎಲ್ಲರನ್ನೂ ನಾವು ಗೌರವಿಸುವಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೋಬೇಕ್ರಿ. ನಾವು ಮೊದಲು ಎಲ್ಲರ ಒಂದು ಏನಾತ್ವಾ ಪೇರು ಹಣ್ಣ ಎಲ್ಲಿದ್ದು? ಪೇರು ಹಣ್ಣು ತಿಂದ್ಯಾ? ಪೇರು ಹಣ್ಣು ಅದಾವ ತಿಂದ್ರೆ ಚಲೋ ಆಯ್ತು, ಥ್ಯಾಂಕ್ ಯು. ಹೀಗಾಗಿ ಒಂದು ವರದಿ ಹೇಳ್ತೈತೆ ರೀ, ಎಷ್ಟು ನಾವು ಆದಷ್ಟು ಸಂತೋಷವಾಗಿರುವಂಥ ಎಲ್ಲ ಒಂದು ಪ್ರತಿಯೊಂದರಲ್ಲಿ ನಾವು ಸಂತೋಷವನ್ನು ಹುಡುಕ್ಬೇಕು ರೀ. ಸಂತೋಷ ಎಲ್ಲಿ ಸಿಗುತ್ತೆ, ಏನು ಮಾಡಿದರೆ ಸಂತೋಷ ಆಗ್ತೈತೆ ಅನ್ನೋ ಅದನ್ನೇ ನಾವು ಮಾಡೋದ್ರಿಂದ ನಮ್ಮ ಒಂದು ಆರೋಗ್ಯ ಸರಿ ಇರ್ತೈತಿ. ನಾವು ಆರೋಗ್ಯ ಸರಿ ಇದ್ದಷ್ಟು ನಮ್ಮ ಮೆದುಳಿನ ಬೆಳವಣಿಗೆ ಚುರುಕಾಗ್ತೈತಿ. ಮಕ್ಕಳಿಗೂ ಸಹಿತ ಅಷ್ಟೇ ರೀ, ಜಾಸ್ತಿ ಒತ್ತಡ ಕೊಡಬಾರ್ದು, ಹಿಂಸೆ ಕೊಡಬಾರ್ದು. ಯಾಕಂದರೆ ಈ ಬಾಡಿ ಒಳಗಿನ ಒಂದು ಆರ್ಗನ್ಸ್ ಏನು ಮಾಡ್ತಾವೆ ರೀ, ಯಾವಾಗಲೂ ಸಂತೋಷಕ್ಕೆ ಜಾಸ್ತಿ ಸ್ಪಂದನೆ ಕೊಡ್ತಾವೆ. ದುಃಖಕ್ಕೆ, ಒತ್ತಡಕ್ಕೆ ಅವೆಲ್ಲ ಮುದುಡ್ತಾವೆ ರೀ. ಆ ಆರ್ಗನ್ಸ್ಗಳೆಲ್ಲ ಏನಾಕವು, ಒತ್ತಡ, ಪ್ರೆಷರ್ ಆಗ್ತೈತಿ. ರಕ್ತನಾಳಗಳ ಮೇಲೆ ಪ್ರೆಷರ್ ಆಕೈತಿ. ರಕ್ತನಾಳಗಳ ಮೇಲೆ ಪ್ರೆಷರ್ ಆತಂದ್ರೆ ಶರೀರದ ಎಲ್ಲ ಅಂಗಾಂಗಗಳಿಗೂ ಏನಾಕವು ಎಫೆಕ್ಟ್ ಕೊಡ್ತಾವೆ. ಅಲ್ಲಿ ಯಾವುದಾದ್ರೂ ಒಂದು ಅಂಗಕ್ಕೆ ಎಫೆಕ್ಟ್ ಕೊಟ್ಟರೆ, ಈಗ ಹೆಂಗೆ ರೀ, ಬಸ್ ಇರ್ತೈತಿ, ಬಸ್ಸು ಹೋಗ್ತಾ ಅದರಲ್ಲಿ ಯಾವುದಾದ್ರೂ ಒಂದು ಕನೆಕ್ಷನ್ ತಪ್ಪಿದ್ರೂ ಸಹಿತ ಬಸ್ಸು ಹೆಂಗೆ ನಮ್ಮದು ಇಂಜಿನ್ ತಪ್ಪಿ ನಿಂದಿರ್ತೈತಲ್ಲ, ಹಂಗೆ ಶರೀರ ಅನ್ನುವಂಥ ಒಂದು ಈ ಬಸ್ ಕನೆಕ್ಷನ್ ತಪ್ಪಲಾರ್ದಂಗೆ ಯಾವುದೇ ಶರೀರದ ಅಂಗಾಂಗದಲ್ಲಿರುವಂಥ ಯಾವುದೇ ಆರ್ಗನ್ಸ್ಗಳಿಗೂ, ಯಾವುದೇ ಒಂದು ನರ್ವ್ಸ್ಗೂ, ಯಾವುದೇ ಒಂದು ಭಾಗಕ್ಕೂ ಮೆದುಳು ಶಾಂತವಾಗಿರಬೇಕು, ಹೃದಯ ಚಲೋ ಇರಬೇಕು, ಹೊಟ್ಟೆ ಸರಿ ಇರಬೇಕು, ಹಲ್ಲು ಸರಿ ಇರಬೇಕು, ಶರೀರದ ಪ್ರತಿಯೊಂದು ಅಂಗಾಂಗಗಳು ಆರೋಗ್ಯವಾಗಿರ್ಬೇಕಂತಂದ್ರೆ ನಾವೇನು ಮಾಡಬೇಕು, ನಾವು ಮೊದಲನೇದಾಗಿ ಸಂಬಂಧಗಳನ್ನು ಚೆನ್ನಾಗಿಟ್ಕೋಬೇಕು. ಸಂಬಂಧಗಳನ್ನು ಚೆನ್ನಾಗಿಟ್ಕೋಬೇಕಂದ್ರೆ ಸ್ವಲ್ಪ ನಾವು ಸ್ಯಾಕ್ರಿಫೈಸೂ ಮಾಡಬೇಕು. ಎಲ್ಲರ ಬಗ್ಗೆ ಗಮನ ಕೊಡಬೇಕು, ಎಲ್ಲರನ್ನು ಲಕ್ಷ್ಯ ಕೊಡಬೇಕು, ಮೌಲ್ಯಗಳಿಗೆ ಬೆಲೆ ಕೊಡಬೇಕು. ನಾವೆಲ್ಲ ನನಗೆ ಏನು ಅಂದ್ರೆ ನಾಟಕೀಯ ಇರಬಾರ್ದು, ಮನಸ್ಸಿನಲ್ಲಿ ಹೊರಗೊಂದು ನಾಟಕೀಯ ಇರಬಾರ್ದು. ನಾಟಕ ಮಾಡೋದ್ರಿಂದ ನಮ್ಮ ಮನಸ್ಸು ಅಶಾಂತಿಗೊಳ್ಳುತ್ತೆ. ಯಾಕಂದ್ರೆ ನಾವು ನಾಟಕ ಮಾಡೋದ್ರಿಂದ ಒಂದಿಲ್ಲ ಒಂದು ದಿವಸ ಏನಾಗ್ತೀವಿ, ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಒಂದು ಸರಿ ನಾಟಕ ಮಾಡ್ತೀವಿ ಅಂತ ನಾವು ಒಂದು ಸರಿ ಯಾರಿಗಾರ ನಾವು ಅನಿಸ್ಕೊಂಡ್ವಿ ಅಂತಂದ್ರೆ ನಮ್ಮನ್ನು ಯಾರೂ ರೆಸ್ಪೆಕ್ಟ್ ಕೊಡೋಂಗಿಲ್ಲ. ಎಷ್ಟೇ ಇದಾಗಿಲ್ಲರಿ, ಹೇಳ್ತೀವಲ್ಲ, ಸುಳ್ಳು ಕೇವಲ 3 ಸಮಯದಲ್ಲಿ ಮಾತ್ರ ಸುಳ್ಳು ಹೇಳ್ಬೇಕಂತ ಹೇಳ್ತಾರೆ. ಅತಿ ನಮ್ಮ ಮರ್ಯಾದೆ ಹೋಗ್ಬೇಕಾದ್ರೆ ಇನ್ನೊಬ್ಬರ ಮರ್ಯಾದೆ ಹೋಗ್ಬೇಕಾದ್ರೆ, ನನ್ನ ಜನ್ಮ ಉಳಿಸ್ಬೇಕಾದ್ರೆ ಇನ್ನೊಬ್ಬರ ಜನ್ಮ ಉಳಿಸ್ಬೇಕಾದ್ರೆ, ಇನ್ನೊಬ್ಬರ ಮಾನ ಉಳಿಸಾಕ ನನ್ನ ಮಾನ ಉಳಿಸಾಕ, ಈ 3 ಸಮಯದಲ್ಲಿ ಮಾತ್ರ ಸುಳ್ಳು ಹೇಳ್ಬೇಕಂತ ಹೇಳ್ತಾರೆ. ಇದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಯಾವಾಗಲೂ ಸುಳ್ಳು ಹೇಳಬಾರ್ದು. ಇನ್ನೊಬ್ಬನ ಭಾವನೆಗಳಿಗೆ ಧಕ್ಕೆ ಕೊಡಬಾರ್ದು, ಇನ್ನೊಬ್ಬರ ಗೌರವಕ್ಕೆ ಧಕ್ಕೆ ಕೊಡಬಾರ್ದು. ನಾವು ಅದೇ ನಮಗೆ ಔಟ್ಪುಟ್ ಆಗಿ ಹೊರಗೆ ಬರ್ತೈತಿ. ನಾವು ಎಷ್ಟು ಎದುರಿನವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ನಾವು ಎಷ್ಟು ಎದುರಿನವ್ರಿಗೆ ನಾವು ಗೌರವ ಕೊಡ್ತೀವಿ, ಎಷ್ಟು ಎದುರಿನವ್ರ ಬಗ್ಗೆ ನಾವು ಗೌರವಿಸ್ತೀವಿ, ಅದೇ ನಮಗೆ ಔಟ್ಪುಟ್ ಆಗಿ ಹೊರಗೆ ಬರ್ತದೆ. ಅವ್ರು ನಮಗೆ ಅದನ್ನೇ ಕೊಡ್ತಾರೆ ಹೊಳ್ಳಿ. ನಾವು ಎಷ್ಟು ಇನ್ನೊಬ್ಬರಿಗೆ ಹಿಂಸೆ ಕೊಡ್ತೀವಿ, ಎಷ್ಟು ಇನ್ನೊಬ್ಬರಿಗೆ ನಾವು ಏನಪ್ಪ ಅಂತಂದ್ರೆ ಕೆಟ್ಟ ದೃಷ್ಟಿಯಿಂದ ನೋಡೋದಾಗಿರಲಿ, ಹೊಟ್ಟೆ ಕಿಚ್ಚಿ ನೋಡೋದಾಗಿರಲಿ, ಈರ್ಷ್ಯಾಭಾವನೆಯಿಂದ ನೋಡೋದಾಗಿರಲಿ ಮಾಡಿದ್ವಿ ಅಂದರೆ ಅದೇ ನಮಗೆ ಔಟ್ಪುಟ್ಟಾಗಿ ಅವರು ನನಗೆ ನೋಡ್ತಾರೆ. ಅದರಿಂದ ನನಗೆ ಏನೂ ಲಾಭ ಇರೋಂಗಿಲ್ಲ. ಹೀಗಾಗಿ ಆಮೇಲೆ
ನಮ್ಮ ಹದೀಸ್ನಲ್ಲಿ ಅದೇ ಹೇಳ್ತೈತೆ ರೀ, ನಮ್ಮ ವರ್ತನೆ ಯಾವಾಗಲೂ ನಮ್ಮ ವರ್ತನೆ ಹೆಂಗಿರ್ಬೇಕಂತಂದ್ರೆ ರೀ, ಇನ್ನೊಬ್ಬರ ಜೊತೆ ನನಗೆ ಏನು ಆಗಬಾರ್ದಂತ ನಾ ಬಯಸ್ತೀನೋ ಅದು ಇನ್ನೊಬ್ಬರಿಗೆ ನಾ ಮಾಡಬಾರ್ದು. ನನಗೆ ಯಾವ ನೋವು ಆಗಬಾರ್ದಂತ ನಾ ಬಯಸ್ತೀನೋ ಅದು ಇನ್ನೊಬ್ಬರಿಗೆ ಆಗಬಾರ್ದು. ನನಗೆ ಯಾವ ಗೌರವವನ್ನು ಸಿಗಬೇಕಂತ ನಾ ಬಯಸ್ತೀನೋ ಅದನ್ನು ಇನ್ನೊಬ್ಬರಿಗೆ ಗೌರವ ಕೊಡ್ಬೇಕು ರೀ. ಏನು ರೀ, ನನಗೆ ಯಾವ ಪ್ರೀತಿ ಬೇಕಂತ ನಾನು ಬಯಸ್ತೀನೋ ಅದನ್ನು ಇನ್ನೊಬ್ಬರಿಗೆ ಪ್ರೀತಿ ಕೊಡ್ಬೇಕು ರೀ. ಅಂದಾಗ ಅದು ದೇವ್ರೂ ಅದನ್ನೇ ಹೇಳ್ತಾನೆ ರೀ, ಅಲ್ಲಾನು ಅದನ್ನೇ ಹೇಳ್ತಾನೆ ರೀ, ಹದೀಸನು ಅದನ್ನೇ ಹೇಳ್ತೈತಿ, ಕುರಾನೂ ಅದನ್ನೇ ಹೇಳ್ತೈತಿ ರೀ. ಅದನ್ನು ನಾವು ಫಾಲೋ ಮಾಡೋಣ. ಹೀಗಾಗಿ ಇದನ್ನೆಲ್ಲ ನಾವು ಮಾಡೋದ್ರಿಂದ ಅದು ನಮ್ಮ ಮನಸ್ಸಿನ ಭಾವನೆಗಳು, ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಮನಸ್ಸಿನ ಸ್ಥಿತಿಯನ್ನು ಹೇಳೋದು ಈ ಮುಖ ರೀ. ಈ ಮುಖ ಚಂದಂಗಿಲ್ಲ ಕಲಕ ಹೊಳಿತಿತ್ತಂತಂದ್ರೆ ನನ್ನ ಮನಸ್ಸು ಸರಿ ಇದೆ, ನನ್ನ ಮನಸ್ಸು ಯಾರ ಬಗ್ಗೆನೂ ಕೊಳಕು ಮಂಡಲಿಲ್ಲ ಅಂತ ತಿಳ್ಕೊಳ್ಳೋದ್ರಿ. ನನ್ನ ಮುಖ ಹೆಂಗೋ ಮುದುರುಗಟ್ಟೈತಿ, ರಾವಾಗೈತಿ ಅಂದ್ರೆ ನನ್ನ ಮನಸ್ಸಿನಲ್ಲಿ ತುಂಬ ಕಶ್ಮಲಗಳು ತುಂಬ್ಯಾವ ಅಂತ ತಿಳ್ಕೊಳ್ಳೋದು. ಹೀಗಾಗಿ ನಾವು ಆದಷ್ಟು ಅದೇ ಒಂದು ಮನಸ್ಸಿನ ಸ್ಥಿತಿ, ಇವತ್ತು ಮನಸ್ಸಿನ ಸ್ಥಿತಿ ಇಡೀ ಶರೀರಕ್ಕೆ ತೊಗೊತೈತಿ ರೀ. ಮೈಂಡಿಗೆ ತೊಗೋತೈತೆ. ಅದು ಮೈಂಡ್ ಸರಿ ಇರ್ಲಿಕ್ಕಂದ್ರೆ ಹೊಟ್ಟೆ ಹಸಂಗಿಲ್ಲ, ನಿದ್ದೆ ಬರೋಂಗಿಲ್ಲ. ನಿದ್ದೆ ಬರ್ಲಿಕ್ಕಂದ್ರೆ ಊಟ ಹತ್ತಂಗಿಲ್ಲ. ಊಟ ಸೇರ್ಲಿಕ್ಕಂದ್ರೆ ಮತ್ತು ಇಡೀ ಶರೀರಕ್ಕೆ ನಮ್ಮ ಬ್ಯಾಲೆನ್ಸ್ ತಪ್ತೈತಿ. ಸರಿಯಾಗಿ ಮಲಮೂತ್ರ ಆಗಂಗಿಲ್ಲ. ಸರಿಯಾಗಿ ಮಲಮೂತ್ರ ಆಗ್ಲಿಕ್ಕಂದ್ರೆ ಜ್ವರ ಹಿಡ್ಕೊತೈತಿ. ಏನಾಯ್ತು ಬಾರೋ ಒಳಗೆ ಬರ್ರೋ. ಏನು ಮಾಡತ್ತೀರೋ? ಏನೋ ನಿಂದು ಏನಿದೆ? ಬಾಯ್ಲಿ ಏನಿದೆ ನಿಂದು? ಪೆನ್ನು ಏನು ಗುಂಡಿ ಹಾಕೋರೋ? ಅವಂಗೇನೋ ಗುಂಡಿ ಹಾಕೋ. ಟೈಮ್ ಆತೋ. ಆಯ್ತಾ, ತಿಳ್ಕೋರಿ. ಧ್ಯಾನ ನೋಡ್ರಿ, ಒಂದು ಗಾದಿ ಮಾತೈತಿ, ಧ್ಯಾನ ಬೇಕು ಜ್ಞಾನ ಬೇಕು ರೀ ಜೀವನಕ್ಕೆ. ಧ್ಯಾನ ಅಂದ್ರೆ ದೇವರ ಧ್ಯಾನ ರೀ, ಹೌದಿಲ್ಲ? ದೇವ್ರೂ ಬೇಕು, ವಿದ್ಯಾನೂ ಬೇಕು. ಯಾಕಪ್ಪ, ಜೀವನದಲ್ಲಿ ನಾವು ದೇವ್ರನ್ನ ಹಿಡ್ಕೋಬೇಕು. ಅದರ ನಂತರ ಜ್ಞಾನ, ಜಗತ್ತಿನ ಮಂದಿ ಜೋಡಿ ವ್ಯವಹಾರ ಮಾಡೋಕೆ ಜ್ಞಾನ ಬೇಕು ನಮಗೆ, ಹೌದಿಲ್ಲ? ಎರಡೂ ಇರಬೇಕು, ಅಂದರೆ ನಮ್ಮ ಜೀವನ ಚಂದ ಇರ್ತೈತಿ. ಹೀಗಾಗಿ ಅಲ್ಲೇ ನಮ್ಮ ಗೆಳತಿಯರಿಗೆ ಒಂದು ಜಗಳ ಹತ್ತಿತ್ತಂತ ಅವ್ರ ಮನ್ಯಾಗ. ಎದಕ್ಕೆ ಜಗಳ ಹತ್ತೈತಿ ಅಂತ ಕೇಳಿದ್ರ, ಅದ್ರ ಸಲುವಾಗಿ ನಾನು ಅವ್ರಿಗೆ ಒಂದಿಷ್ಟು ವಿಡಿಯೋ ಮಾಡಿ ಬಿಡಾಕೊತೀನಿ. ಸೂಪರ್. ಏನು ಹಲ್ಲು ಇದು ಮಾಡಿ ಇವತ್ತು ನೀನು? ಯಾಕೋ ತರ್ಸು ಅಲ್ಲ. ಆಯ್ತಾ, ನಡಿ ಒಳಗೆ ಕರ್ಕೊಂಬಾರಪ್ಪ. ಎಲ್ಲ ಏಪ್ಪ ಒಳಗೆ ಕರ್ಕೊಂಬ, ಎಲ್ಲರೂ ಕರ್ಕೊಂಬ. ಟೈಮ್ ಆಯ್ತು, ನಡಿ.